ಶ್ರೀ ಗುರುಭ್ಯೋ ನಮಃ. ವಿಘ್ನರಾಜಾಯ ನಮಃ. ಸರಸ್ವತಿ ದೇವ್ಯೈ ನಮಃ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನೇನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಯರಂ ಸರ್ವಲೋಕೈಕನಾಥಂ. ಈ ದಿವಸ ನರಸಿಂಹ ಜಯಂತಿ ಅಂಗವಾಗಿ ಆ ನರಸಿಂಹ ಸ್ವಾಮಿಯ ವಿಚಾರವನ್ನು ತಿಳಿಯೋಣ. ಹಿಂದೆ ಕೃತಯುಗದಲ್ಲಿ ಇವುಗಳು 4: ಕೃತಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ ಎಂಬುದಾಗಿ ಹೇಳಿ, ಅದರಲ್ಲಿ ಕೃತಯುಗದಲ್ಲಿ ವಿಷ್ಣುವಿನ ಆರಾಧನೆ ಮಾಡಬೇಕು, ವಿಷ್ಣುವಿನ ನೋಡಬೇಕು ಎಂಬುದಾಗಿ ಹೇಳಿ ಸನಕ ಸನಂದನ ಆದಿಯಾಗಿ 4 ಸೋದರರು ಸ್ವಾಮಿ ದರ್ಶನಕ್ಕೆ ಬರ್ತಾರೆ ವೈಕುಂಠಕ್ಕೆ. ಹಾಗೆ ವೈಕುಂಠಕ್ಕೆ ಬಂದಾಗ ಆ ಬಾಲಕರ ನೋಡಿದಂತಹ ದ್ವಾರಪಾಲಕರಾಗಿರ್ತಕ್ಕಂತಹ ಜೈ ವಿಜಯರು ಅವನ್ನ ತಡೆದು ಬಿಡ್ತಾರೆ, ಒಳಗೋಗೋದಕ್ಕೆ ಬಿಡೋದಿಲ್ಲ, ಇದು ಸಾಮ್ಯವಲ್ಲ ಎಂಬುದಾಗಿ ಹೇಳಿ. ಆಗ ಕೋಪಗೊಂಡಂತಹ ಅವರಾದರೂ, ಸ್ವಾಮಿ ದರ್ಶನಕ್ಕೆ ನಾವು ಬಂದಿದ್ದೇವೆ, ಸ್ವಾಮಿಯ ಬಾಗಿಲು ಭಕ್ತರಿಗೆ ಯಾವಾಗಲೂ ಕೂಡ ಸದಾ ತೆರೆದಿರತಕ್ಕಂಥದ್ದು, ದುಷ್ಟರಾಗಿರ್ತಕ್ಕಂತಹ ನೀವಾದರೂ ತಾಮಸ ಗುಣದ ಕುಡಿದವರಾಗಿ ನಮ್ಮನ್ನು ತಡೆಯುವಂಥವರಾದಿರಿ, ಅಂದರೆ ನೀವು ರಾಕ್ಷಸರಾಗಿ ಜನ್ಮವನ್ನು ಪಡೆಯುವಂಥವರಾಗಿ ಭೂಲೋಕದಲ್ಲಿ ಜನಿಸುವಂಥವರಾಗಿ ಎಂಬುದಾಗಿ ಶಾಪವನ್ನು ಕೊಟ್ಟುಬಿಡ್ತಾರೆ. ಇದರಿಂದ ಹೆದರದಂತಹ ಜೈವಿಜರಾದರು ಹೋಗಿ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಡುತ್ತಾರೆ. ಹೇ ಕರುಣಾ ಸಿಂಧುವೆ, ನಾವು ಮಾಡಿದ ಅಪರಾಧವನ್ನು ಕ್ಷಮಿಸಿಬಿಡು, ಹೀಗೆ ನಮಗೆ ಶಾಪ ಬಂದಿದೆ, ಎಲ್ಲವನ್ನು ಬಲವನ್ನಾಗಿರ್ತಕ್ಕ ನೀನು ನಮ್ಮನ್ನು ಉದ್ಧಾರ ಮಾಡಬೇಕು ಎಂಬುದಾಗಿ ಹೇಳಿ ಕೇಳಿಕೊಂಡಾಗ ಸ್ವಾಮಿ ಆದರೂ, ನೀವು 7 ಜನ್ಮದಲ್ಲಿ ಮಿತ್ರರಾಗಿ ಬರ್ತೀರೋ, 3 ಜನ್ಮದಲ್ಲಿ ಶತ್ರುಗಳಾಗಿ ಬರ್ತೀರೋ ಎಂಬುದಾಗಿ ಕೇಳಿದಾಗ, 7 ಜನ್ಮದವರೆಗೆ ನಾವು ಕಾಯಲಾರೆವು, 3 ಜನ್ಮದಲ್ಲಿ ಶತ್ರುಗಳಾದರೂ ಪರವಾಗಿಲ್ಲ, ಬೇಗನೆ ಬಂದು ನಿನ್ನ ಸಾನ್ನಿಧ್ಯವನ್ನು ಸೇರಿಬಿಡ್ತೇವೆ ಎಂಬುದಾಗಿ ಹೇಳಿದಾಗ, ಹಾಗೆ ಆಗಲಿ ಎಂಬುದಾಗಿ ಹೇಳಿ ಆಶೀರ್ವಾದ ಮಾಡ್ತಾನೆ. ಸೊ ಈಗ ಇತ್ತಲಾಗಿ ಕೃತಯುಗದಲ್ಲಿ ಏನು ಹಿರಣ್ಯಕಶಿಪುವಾಗಿ ಅವರು ಅವತಾರವನ್ನು ತಾಳುವಂತರಾಗ್ತಾರೆ. ಹಿರಣ್ಯಕಶಿಪು ಕಶ್ಯಪ ಬ್ರಹ್ಮನ ಮಕ್ಕಳುಗಳಾಗಿ ದ್ವಿತೀಯ ಪುತ್ರರಾಗಿ ಜನಿಸ್ತಾರೆ. ಸೊ ಈ ಅದ್ವಿತೀಯ ಮಕ್ಕಳಾಗಿರ್ತಕ್ಕಂತಹ ದೇವತೆಗಳು ಅವುಗಳನ್ನು ಮತ್ತು ತಾಪಸರನ್ನು ಮತ್ತು ಸತ್ಪುರುಷರನ್ನು ತಾನಾದರೂ ಹಿರಣ್ಯಾಕ್ಷನಾದರೂ ಹೊರಬರದಿಂದ ಕೋಪದಿಂದ ಹಾಕಿ ಪೀಡಿಸ್ತಾ ಇರ್ತಾನೆ. ಯಾಗ ಯಜ್ಞಾದಿಗಳಿಗೆ ಕಂಟಕನಾಗಿರ್ತಾನೆ. ಅವನ ಬಾದಿನ ತಾಳಲಾರದೇನೆ ದೇವತೆಗಳು ಶ್ರೀಹರಿಯನ್ನು ತಾವು ಮೊರೆ ಹೋಗ್ತಾರೆ. ಆವಾಗಿ ಪರಮಾತ್ಮನಾದರೂ ಅವನ ಸಂಹಾರ ಮಾಡಲಿಕ್ಕಾಗಿ ವರಾಹವತಾರನ ತಾನು ಎತ್ತುವಂತನಾಗ್ತಾನೆ. ಎತ್ತುವಂತವನಾಗಿ ಅವನ ಸಂಹಾರ ಮಾಡುವಂತನಾಗ್ತಾನೆ. ಯಾವಾಗ ತನ್ನ ಅಣ್ಣ ಸತ್ತು ಹೋದ್ನೋ ವಿಷ್ಣುವಿನಿಂದ, ಕೆರಳಿದಂತಹ ಹಿರಣ್ಯಕಶಿಪು ತಾನು ವಿಷ್ಣುವಿನ ಮೇಲೆ ತಾನು ಸೇಡನ್ನು ತೀರಿಸಿಕೊಳ್ಬೇಕು ಎಂಬುದಾಗಿ ಹೇಳಿ ಘೋರವಾದ ತಪಸ್ಸಿನ ತಾನು ತಲ್ಲೀನಾಗ್ತಾನೆ. ಇದೇ ಸಂದರ್ಭ ಎಂಬುದಾಗಿ ಹೇಳಿ ಇಂದ್ರನಾದರೂ ದಾನವರ ಮೇಲೆ ಆಕ್ರಮಣ ಮಾಡಿ ಆ ಅಂತಃಪುರದಲ್ಲಿದ್ದಂತಹ ಕಯಾದುವನ್ನು, ಅಂದರೆ ಹಿರಣ್ಯಕಶಿಪುವಿನ ಪತ್ನಿಯನ್ನು ತಾನು ಬಂಧಿಸಿ ಇಂದ್ರಲೋಕಕ್ಕೆ ಕರೆದುಕೊಂಡು ಹೋಗ್ತಾನೆ. ಏಕೆಂದರೆ ಗರ್ಭಿಣಿಯಾಗಿರ್ತಾಳೆ, ಅದಕ್ಕಾಗಿ ಆ ಗರ್ಭದ ಶಿಶುವನ್ನು ಕೊಂದು ಬಿಡಬೇಕು ಎಂಬುದಾಗಿ ಹೇಳಿ ಮಾರ್ಗ ಮಧ್ಯೆಯಲ್ಲಿ ನಾಡ್ತರಾದರೂ ಅವನ್ನ ತಡೆದಂಥವರಾಗಿ, ದೇವೇಂದ್ರ ನೀನು ಮಾಡ್ತಾ ಇರ್ತಕ್ಕಂಥ ಸರಿಯಲ್ಲ, ಈಕೆಯ ಗರ್ಭದಲ್ಲಿರ್ತಕ್ಕಂಥವನು ಭಾಗವತೋತ್ತಮನಾಗಿರ್ತಾನೆ, ಅದು ನಿಮಗೆ ಅನುಕೂಲವೇ ಆಗುವಂಥದ್ದಾಗತ್ತೆ, ಇವಳನ್ನು ನನ್ನ ಆಶ್ರಮದಲ್ಲಿ ನೀವು ಬಿಡುವಂಥ ನಾವು ಎಂಬುದಾಗಿ ಹೇಳಿ ಅವನಿಂದ ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಹಿರಣ್ಯಕಶಿಪು ಬರುವವರೆಗೆ ನೀನು ಇಲ್ಲಿ ನೆಮ್ಮದಿಯಿಂದಿರಬಹುದು ಎಂಬುದಾಗಿ ಹೇಳಿ ಆಕೆಗೆ ಧೈರ್ಯವನ್ನು ತುಂಬಿ ಅಲ್ಲಿ ಇಟ್ಕೊಳ್ತಾರೆ. ಇಟ್ಕೊಂಡು ದಿವಸವೂ ಕೂಡ ಭಾಗವತೋತ್ತಮರ ಕಥೆಗಳನ್ನು ತಾನು ಹೇಳ್ತಾ ಇರ್ತಾರೆ. ಗರ್ಭಸ್ಥ ಶಿಶುವು ಸಹ ಗರ್ಭದಲ್ಲೇ ಇದ್ದುಕೊಂಡು ಆ ಭಗವಂತನ ಮಹಿಮೆಯನ್ನು ತಾನು ಕೇಳ್ತಾ ಇರುವಂಥದ್ದಾಗುತ್ತೆ. ಇತಲಾಗಿ ಆ ಹಿರಣ್ಯಕಶಿಪುವಿನ ಘೋರ ತಪಸ್ಸಿನಿಂದ ಜಗತ್ತೇ ತಾನು ಸುಡುವುದಕ್ಕೆ ಶುರುವಾಗುತ್ತೆ. ಆಗ ದೇವತೆಗಳೆಲ್ಲ ಹೋಗಿ ಬ್ರಹ್ಮನ ಕೇಳಿಕೊಳ್ತಾರೆ, ಅವನು ಕೇಳಿದ ವರವನ್ನು ಕೊಟ್ಟುಬಿಡು, ಇಲ್ಲೇ ಹೋದರೆ ಜಗತ್ತೇ ಭಸ್ಮವಾಗಿ ಬಿಟ್ಟಿತು ಅಂತ. ಆಗ ಬ್ರಹ್ಮದೇವನಾದರೂ ಬಂದು ಹಿರಣ್ಯಕಶಿಪುವಿನ ಈ ಪ್ರದಕ್ಷಿಣೆ ಆಗಿ
ನಿನ್ನ ಭಕ್ತಿ ಮೆಚ್ಚಿದ್ದೇನೆ, ನಿನ್ನ ಏನು ಬೇಕು ವರ ಕೇಳ್ಕೊ ಎಂಬುದಾಗಿ ಹೇಳಿದಾಗ ಆತ ಹೇಳ್ತಾನೆ, ನನಗೆ ವರವನ್ನೇ ಕೊಡುವುದೇ ಆದ ಪಕ್ಷದಲ್ಲಿ ನನಗೆ ನಿನ್ನ ಸೃಷ್ಟಿಯಿಂದ ಆಗಿರತಕ್ಕಂತಹ ದೇವ ದಾನವ ಗಂಧರ್ವ ಯಕ್ಷ ಕಚರ ಕಿನ್ನರ ಕಿಂಪುರುಷಾದಿಯಾಗಿ ನರಮಾನವರಾದಿಯಾಗಿ ಯಾರಿಂದಲೂ ಪಶು ಪಕ್ಷಿ ಪ್ರಾಣಿಗಳಿಂದ ಆದಿಯಾಗಿ ಯಾರಿಂದಲೂ ನಿನ್ನ ಸೃಷ್ಟಿಯಿಂದ ಆಗಿರತಕ್ಕಂಥದ್ರಿಂದ ಮರಣ ಬರಬಾರ್ದು. ಮತ್ತು ಮನೆಯ ಒಳಗೆ ಮನೆಯ ಹೊರಗೆ ಮರಣ ಬರಬಾರದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಮರಣ ಬರಬಾರದು. ಹಗಲಾಗಲಿ ರಾತ್ರಿಯಾಗಲಿ ಮರಣ ಬರಬಾರದು. ಮತ್ತು ಇಲ್ಲಿ ಏನು ಅಸ್ತ್ರಗಳಿಂದಾಗಲಿ ಶಸ್ತ್ರಗಳಿಂದಾಗಲಿ ನನ್ನ ವಧೆಯಾಗಬಾರದು. ಈ ರೀತಿಯ ವರವನ್ನು ಕರುಣಿಸಿ ಎಂಬುದಾಗಿ ಹೇಳಿ ಕೇಳ್ಕೊಳ್ತಾನೆ. ಏಕೆಂದರೆ ಅಮೃತವನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳಿ ಬ್ರಹ್ಮ ಹೇಳಿದ್ರಿಂದ ಹೀಗೆ ತಾನು ಅಮೃತವನ್ನು ಪಡೆದುಕೊಳ್ಬೋದು ಎಂಬುದಾಗಿ ಹೇಳಿ ಬ್ರಹ್ಮನ ಆದರೂ ತಥಾಸ್ತು ಎಂಬುದಾಗಿ ಹೇಳಿ ಅಂತರ್ಧಾನವಾಗಿ ಬಿಡ್ತಾನೆ. ಈ ವರದಿಂದ ಕೊಬ್ಬಿದಂತಹ ಆ ಹಿರಣ್ಯಕಶಿಪು ಆದರೂ ಅರಮನೆಗೆ ಹಿಂದಿರ್ತಾನೆ. ಅಲ್ಲಿ ತನ್ನ ನೆಚ್ಚಿನ ಬಂಟರಿಂದ ಗೊತ್ತಾಗತ್ತೆ ನಾರದರ ಬಳಿಯಲ್ಲಿ ತನ್ನ ಹೆಂಡತಿ ಇದ್ದಾಳೆ, ದೇವೇಂದ್ರ ಹೀಗೆ ಬಂದು ತಾನು ಅವಳನ್ನು ಕರೆದುಕೊಂಡು ಹೋಗ್ತಾ ಇದ್ದ ಇತ್ಯಾದಿಯಾಗಿ ಎಲ್ಲ ಗೊತ್ತಾಗತ್ತೆ. ಆಗ ನಾರದರ ಬಳಿಗೆ ಹೋಗಿ ಅವ್ರನ್ನ ವಂದಿಸಿ ತನ್ನ ಹೆಂಡತಿಯನ್ನು ತನ್ನ ಅದನ್ನೇ ಕರೆದುಕೊಂಡು ಬರ್ತಾನೆ. ಮತ್ತು ಇಂದ್ರಾದಿಗಳ ಮೇಲೆ ಸೇರಿಸಿಕೊಳ್ಳೋದಕ್ಕಾಗಿ ಮತ್ತೆ ಅವರ ಮೇಲೆ ಆಕ್ರಮಣ ಮಾಡ್ತಾನೆ. ದೇವತೆಗಳನ್ನು ಪೀಡಿಸೋದಕ್ಕೆ ಶುರು ಮಾಡ್ತಾನೆ. ಋಷಿಮುನಿಗಳನ್ನು ಹಿಂಸಿಸ್ತಾನೆ. ಸಾಧು ಸಂತರನ್ನು ತಾನು ಪೈಪರಿಯಾಗಿ ಪೀಡಿಸ್ತಾನೆ. ಯಾಗ ಯಜ್ಞಾದಿಗಳು ನಡೆದಂತೆ ಮಾಡ್ತಾನೆ. ಯಾವ ಯಾಗ ಯಜ್ಞಗಳಾದರೂ ಮಾಡಿದರೂ ಕೂಡ ನಾನೇ ದೇವರು, ಓಂ ಹಿರಣ್ಯ ಕಶಿಪವೇ ನಮಃ ಎಂಬುದಾಗಿ ಹೇಳಬೇಕು ಎಂಬುದಾಗಿ ಹೇಳಿ ಇದು ಕಟ್ಟಪ್ಪಣೆ ಮಾಡ್ತಾನೆ. ತನ್ನ ನಾಮಸ್ಮರಣೆ ಮಾಡ್ತಾ ಇರ್ತಕ್ಕಂಥವ್ರು ಶಿಕ್ಷಣ ಕೊಡ್ತೇನೆ ಎಂಬುದಾಗಿ ಹೇಳ್ತಾನೆ. ಎಲ್ಲರೂ ಈ ರೀತಿಯಲ್ಲಿ ಭಯಭೀತರಾಗ್ತಾರೆ. ಈ ಹಿರಣ್ಯಕಶಿಪಿಗೆ 4 ಜನ ಮಕ್ಕಳು ಇರ್ತಾರೆ. ಅವರಲ್ಲಿ ಕಡೆಯವನೇ ಈ ನಾರದರ ಆಶ್ರಮದಲ್ಲಿ ಪರಮ ಭಾಗವತೋತ್ತರ ಕಥೆಯನ್ನು ಕೇಳಿ ಹುಟ್ಟಿದವನು. ಅವನು ನೋಡೋದಕ್ಕೆ ಬಹಳ ಸುಂದರವಾಗಿರ್ತಾನೆ. ಅವನು ಹುಟ್ಟಿದವಣ್ಣಿ ಜಗತ್ತೇ ಆನಂದಗೊಳ್ಳುವಂತಾದಾಗತ್ತೆ, ಹೂವಿನ ಮಳೆ ಸುರಿಯುವಂತಾದಾಗತ್ತೆ, ಸುಗಂಧ ಬೀಸುವಂತಾದಾಗತ್ತೆ. ಇದನ್ನು ನೋಡಿ ಆ ಮಗುವನ್ನು ನೋಡಿ ಬಹಳ ಆನಂದ ಆತನಾದರೂ ಪ್ರಹ್ಲಾದ ಎಂಬುದಾಗಿ ಹೆಸರನ್ನು ಇಡ್ತಾನೆ. ಎಲ್ಲರಿಗೂ ಅನ್ನ ಉಂಟು ಮಾಡುವನಾದ್ದರಿಂದ ಇವನಿಗೆ ಪ್ರಹ್ಲಾದ ಎಂಬುದಾಗಿ ಹೇಳಿ ಹೆಸರನ್ನು ಕೊಡ್ತಾರೆ. ಆನಂತರದಲ್ಲಿ ಮಗ ಬೆಳಿತಾನೆ. ಮಗ ಬೆಳೆದ ಮೇಲೆ ಆತನ ಗುರುಕುಲಕ್ಕೆ ಕಳಿಸಿಕೊಡ್ತಾನೆ ವಿದ್ಯಾರ್ಥಿನಿಗಾಗಿ. ಆದರೆ ಆ ಗುರುಕುಲದಲ್ಲಿ ತಾಯಿಯ ಗರ್ಭದಲ್ಲೇ ಇದ್ದಾಗಲೇ ಪರಭಾವದ ಕಥೆಯನ್ನು ಕೇಳಿದ್ರಿಂದ ಅಲ್ಲಿ ಶ್ರೀಹರಿ ನಾಮಸ್ಮರಣೆಯನ್ನು ಅಲ್ಲಿಯೂ ಸಹ ಮಾಡ್ತಾನೆ. ಆ ರಾಕ್ಷಸ ಮಕ್ಕಳುಗಳೂ ಸಹ ಹರಿಯ ಭಕ್ತರಾಗುವಂತೆ ತಾನು ಮಾಡ್ತಾನೆ. ಒಮ್ಮೆ ಆ ಹಿರಣ್ಯಕಶಿಪಾದರೂ ತನ್ನ ಮಗನ ಕರೆದು, ಮಗು ಪ್ರಹ್ಲಾದ, ನೀನಾದರೂ ಗುರುಕುಲದಲ್ಲಿ ಏನು ಕಲಿತಿದೆ ಅನ್ನೋದು ನನಗೆ ಹೇಳು ಎಂಬುದಾಗಿ ಹೇಳಿದಾಗ ಆ ಶ್ರೀಹರಿಯ ಕೀರ್ತನೆ ಮಾಡ್ತಾನೆ. ಇಂದ ಕೋಪಗೊಂಡಂತಾಗ ಹಿರಣ್ಯಕಶಿಪಾದರೂ ಆತನ ಪರಮ ವೈರಿ, ಆತನ ಹೆಸರನ್ನು ನೀನು ಹೇಳக்கூಡದು ಎಂಬುದಾಗಿ ಹೇಳಿದಾಗ, ಇಲ್ಲ ತಂದೆ, ಅವನು ಯಾರಿಗೂ ವೈರಿ ಅಲ್ಲ, ಆತ ಪರಮ ಪಾವನ ಮೂರ್ತಿ, ಎಲ್ಲರಿಗೂ ಕರುಣಿನ ತೋರ್ತಕ್ಕಂಥವನು, ಅವನ ಆಶ್ರಯಿಸಿದರೆ ಮುಕ್ತಿಯಿಂದ ದೊರೆಯುವಂತಾಗತ್ತೆ ಎಂಬುದಾಗಿ ಹೇಳಿದಾಗ ನನಗೂ ಉಪದೇಶ ಮಾಡ್ತಾನೆ ಎಂಬುದಾಗಲಿ ನನ್ನ ಪರಮ ವೈರಿಯನ್ನು ಕಿಪ್ಪಿಸ್ತಕ್ಕಂಥ ಇವನು ಬದುಕಿರಬಾರದು ಎಂಬುದಾಗಿ ಹೇಳಿ ಈತನನ್ನು ಕೊಂದು ಬಿಡಿ ಎಂಬುದಾಗಿ ಹೇಳಿ ತನ್ನ ಭಟರುಗಳಿಗೆ ಅಪ್ಪಣೆ ಮಾಡಿಬಿಡ್ತಾನೆ. ತನ್ನ ಮಗನೆನ್ನುವ ಕರುಣೆಯೂ ಇಲ್ಲದೇನೆ ಅಸ್ತ್ರಶಸ್ತ್ರಗಳನ್ನು ಅವನ ಮೇಲೆ ಪ್ರಯೋಗ ಮಾಡಿದರೆ ಭಗವದ್ ಅನುಗ್ರಹದಿಂದ ಅವನಿಗೆ ಏನೂ ಆಗದೆ ಉಳ್ಕೊಂಡು ಬಿಡ್ತಾನೆ. ಏನು ನೋಡಂಥ ಹಿರಣ್ಯಕಶಿಪು ಕೋಪ ಕೊಡ್ತಾನೆ, ಎಲ್ಲ ಆ ಮಾಯಾ ವಿಷ್ಣುನ ಕಾಪಾಡಿಬಿಟ್ಟನೆ ಇರಲಿ ಎಂಬುದಾಗಿ ಹೇಳಿ ಆನೆಯಿಂದ ಈತನ ತುಡಿಸಿಬಿಡಿ ಎಂಬುದಾಗಿ ಹೇಳ್ತಾರೆ. ಮದಿಸಿದ ಆನೆಯ ಕೆಳಗೆಯನ್ನು ಬಿಡ್ತಾರೆ. ಆದರೆ ಆನೆಯನ್ನು ತುಳಿಯೋದಿಲ್ಲ. ಆನೆ ವಂದನೆ ಮಾಡಿ ಹೊರಟೋಗ್ಬಿಡುತ್ತೆ. ಆನೆಯಿಂದಲೂ ತಾನು ಬದುಕಿ ಬಿಡುತ್ತಾನೆ ಎಂಬುದಾಗಿ ಹೇಳಿ ಪರ್ವತದ ಕೆಳಕ್ಕೆ, ಅತ್ಯಂತ ಎತ್ತರವಾಗಿರುವ ಪರ್ವತದಿಂದ ಕೆಳಕ್ಕೆ ತಳ್ಳಿಬಿಡಿ ಎಂಬುದಾಗಿ ಹೇಳ್ತಾನೆ. ಹಾಗೆ ತಳ್ಳಿಸಿದಾಗಲೂ ಸಹ ತ್ರಾಣಪರಾಯಣನಾಗಿರ್ತಕ್ಕಂಥ ಆ ಶ್ರೀಹರಿ ಆದರೂ ಭಕ್ತ ಪ್ರಹ್ಲಾದನ ಮರೆಗೆ ಹೋಗೊಟ್ಟಂತನಾಗಿ ಬಂದು ಆತುಕೊಂಡು ಬಿಡ್ತಾನೆ. ಆಗಲೂ ಸಹ ಪ್ರಹ್ಲಾದ ಬದುಕಿಕೊಳ್ತಾನೆ. ಇದರಿಂದ ಮತ್ತಷ್ಟು ಕೇಳಿದಂಥ ಹಿರಣ್ಯಕಶಿಪು ಕೈಕಾಲುಗಳನ್ನು ಕಟ್ಟಿಸಿ ಸಮುದ್ರಕ್ಕೆ ಎಸೆದು ಬಿಡಿ ಎಂಬುದಾಗಿ ಹೇಳ್ತಾನೆ. ಹಾಗೆ ಸಮುದ್ರಕ್ಕೆ ಎಸೆದಾಗಲೂ ಸಹ ಅಲ್ಲಿಯೂ ಸಹ ಶ್ರೀಹರಿಯ ಅನುಗ್ರಹದಿಂದ ಅವನು ಬದುಕಿ ದಡ ಸೇರ್ತಾನೆ. ಮತ್ತು ಆ ಕಟ್ಟುಗಳಿಂದ ಬಿಚ್ಚಿ ಹೋಗುತ್ತೆ. ಅರಮನೆಗೆ ತಾನು ಹಿಂದಿರುಗ್ತಾನೆ. ಏನು ಮಾಡೋದು, ಧಕ್ಕೆ ತೋರದಂತಾಗತ್ತೆ. ಯಾವ ಹಿರಣ್ಯಕಶಿಪಿಗೆ ಎಲ್ಲ ನನ್ನ ಪರಮ ವೈರಿ ನನ್ನ ಮೇಲೆ ರೀತಿ ನನ್ನ ಮಗನನ್ನೇ ಎತ್ತುಕಟ್ಟಿ ಸೇರಿಸಿಕೊಳ್ತಾ ಇದ್ದಾನೆಯೇ, ಬಿಡುವುದಿಲ್ಲ, ಇವನನ್ನೂ ಬಿಡುವುದಿಲ್ಲ, ಹರಿಯನ್ನು ಬಿಡುವುದಿಲ್ಲ ಎಂಬುದಾಗಿ ಹೇಳ್ತಾ ಇದನ್ನು ವಿಷದ ಹಾವುಗಳನ್ನು ಕಚ್ಚಿಸಿ ಎಂಬುದಾಗಿ ಹೇಳ್ತಾನೆ. ಆದರೆ ಆ ಹಾವುಗಳಿಂದಲೂ ಸಹ ಏನನ್ನೂ ಮಾಡಲಿಕ್ಕಾಗೋದಿಲ್ಲ.
ಕುದಿಯುವ ಎಣ್ಣೆಯಲ್ಲಿ ಹಾಕಿ ಅಂತಾನೆ, ಆಗಲೂ ಏನೂ ಆಗೋದಿಲ್ಲ. ಈ ಕಡೆಗೆ ತನ್ನ ತಂಗಿ ಅವಳನ್ನು ಕರೆದು ಅಂತವನಾಗಿ ಏನು ಅವಳಿಗೆ ವರ ಇರುತ್ತೆ, ಅಗ್ನಿಯಿಂದ ಅಗ್ನಿ ತಾನನ್ನು ಸುಡೋದಿಲ್ಲ ಎಂಬುದಾಗಿ ಹೇಳಿ, ಹಾಗಾಗಿ ನೀನಾದರೂ ಆ ಪ್ರಹ್ಲಾದನ ತೊಡೆ ಮೇಲೆ ಕೂರಿಸಿಕೊಂಡು ಅಗ್ನಿಯ ಪ್ರವೇಶ ಮಾಡುವಂಥವಳಾಗು, ಇವನ್ನ ಸುಟ್ಟು ಬಿಡು ಎಂಬುದಾಗಿ ಹೇಳ್ತಾನೆ. ಅದೇ ರೀತಿ ದಗದಗಿಸುವ ಅಗ್ನಿಯಲ್ಲಿ ಅವಳು ಧುಮುಕಿದಾಗ ಪ್ರಹ್ಲಾದ ಅಂತ ತೊಡೆ ಮೇಲೆ ಕೂರಿಸಿಕೊಂಡು ಆ ಪ್ರಹ್ಲಾದ ಆ ಶ್ರೀಹರಿಯನ್ನು ಪ್ರಾರ್ಥನೆ ಮಾಡ್ತಾನೆ, ಜಗನ್ನಿವಾಸ, ಲೋಕರಕ್ಷಕ, ಆಪದ್ ಬಾಂಧವ, ನೀನೇ ಕಾಪಾಡು ಎಂಬುದಾಗಿ ಹೇಳಿ. ಆವಾಗೆ ಆ ಅಗ್ನಿಂದ ಅವನ್ನ ಸುಡೋದಿಲ್ಲ, ಆದರೆ ವಿಷ್ಣುವಿನ ಕ್ರೋಧಾಗ್ನಿಯಿಂದ ಆ ಏನು ಆ ಹಿರಣ್ಯಕಶಿಪುವಿನ ತಂಗಿಯ ತಾನು ಸತ್ತು ಹೋಗುವಂಥಳಾಗ್ತಾಳೆ. ಬದುಕಿ ಬರ್ತಾನೆ ಅಲ್ಲಿಯೂ ಸಹ ಯಾವ ಪ್ರಹ್ಲಾದ. ಆಗಲಾದರೂ ಹಿರಣ್ಯಕಶಿಪು ಆದರೂ ತನ್ನ ಹೆಂಡತಿನ ಕರೆದು, ನೀನೇ ಇವನಿಗೆ ವಿಷವನ್ನು ಕೊಡಬೇಕು, ವಿಷವನ್ನು ಕುಡಿದು ಸಾಯಬೇಕು ಎಂಬುದಾಗಿ ಹೇಳ್ತಾನೆ. ಹೆತ್ತ ತಾಯಿಯೇ, ಎಂದಾದರೂ ವಿಷವನ್ನು ಕೊಟ್ಟದ್ದುಂಟೆ ಮಗನಿಗೆ ಎಂಬುದಾಗಿ ಹೇಳಿದರೆ, ಇದು ನನ್ನ ಆಜ್ಞೆ, ಪತಿ ಆದೇಶವನ್ನು ಮೀರ್ತಿಯ ಹೇಗೆ ಎಂಬುದಾಗಿ ಹೇಳಿದಾಗ, ವಿಧಿ ಇಲ್ಲದೇನೆ ಅವನಿಗೆ ವಿಷವನ್ನು ಕೊಡ್ತಾಳೆ. ಆ ನಾರಾಯಣನೇ ರಕ್ಷಿಸಲಪ್ಪ ಎಂಬುದಾಗಿ ಹೇಳಿ. ಆಗಲೂ ಸಹ ಅಮ್ಮ ಚಿಂತೆ ಮಾಡಬೇಡ, ಎಲ್ಲರನ್ನೂ ಕಾಯುವ ಹರಿ ನನ್ನನ್ನೂ ಕಾಪಾಡ್ತಾನೆ, ಇಷ್ಟೆಲ್ಲ ಆಪತ್ತುಗಳಿಂದ ಪಾರು ಮಾಡೋದನ್ನು ಈಗ ಪಾರು ಮಾಡಲಾರನೆ, ವಿಷವೂ ಕೂಡ ಅಮೃತಬಹುದು, ಆ ಹರಿಯು ಒಲಿದರೆ ಎಂಬುದಾಗಿ ಹೇಳ್ತಾನೆ. ಅದಕ್ಕಾಗಿಯೇ ಎಲ್ಲರೂ ಭಕ್ತರು ಹೇಳ್ತಾರೆ, ನೀನು ನೋಡಿದರೆ ಕೊರಡು ಪುನರ್ವುದಯ್ಯ ಎಂಬುದಾಗಿ ಹೇಳ್ತಾನೆ. ಹಾಗಾಗಿ ಯಾವಾಗ ಆ ಶ್ರೀನ ತಾನು ಭಕ್ತಿಯಿಂದ ಏಕಚಿತ್ತದಿಂದ ತಾನು ಸ್ಮರಣೆ ಮಾಡ್ತಾನೋ, ನಾರಾಯಣಂ ಭಜಾಮಿ ನಾರಾಯಣಂ ಸ್ಮರಾಮಿ ನಾಣ್ಯತಾಗತಿ ತ್ವಮೇವ ಶರಣಂ ಗಚ್ಚಾಮಿ ಸರ್ವಭಾವೇನ ಎಂಬುದಾಗಿ ಹೇಳಿ, ಆಗ ಆ ವಿಷವೂ ಕೂಡ ಅಮೃತವಾಗುವಂತಾಗುತ್ತೆ. ಮತ್ತು ಅಂಧಕಾರದ ಕೊಠಡಿಗೆ ತಾನು ತಳ್ಳುತ್ತಾನೆ, ಅನ್ನ ಆಹಾರಾದಿಗಳಲ್ಲಿ ಅಲ್ಲಿ ಸತ್ತು ಹೋಗಲಿ ಅಂತ ಹೇಳಿ ಅಲ್ಲಿಂದಲೂ ಬದುಕಿ ಬರ್ತಾನೆ. ಕಡೆಗೆ ಹಿರಣ್ಯಕಶಿಪುವಿಗೆ ಕೋಪ ತಡೆಯುವುದಕ್ಕಾಗುವುದಿಲ್ಲ. ಆತನ ಕರೆದುಕೊಂಡು ಬಂತವನಾಗಿ ಅವನಿಗೆ ಕಡೆಯದಾಗಿ ನಿನಗೆ ಹೇಳ್ತಾ ಇದ್ದೇನೆ, ಮಗು, ನೀನು ನನಗೆ ಅತ್ಯಂತ ಪ್ರೀತಿಯ ಪಾತ್ರನಾಗಿದ್ದ ಮಗನಾಗಿದ್ದೆ, ಆದ್ದರಿಂದ ನಿನ್ನ ಮೇಲೆ ನನಗೆ ಕೋಪ ಬರೋದಿಲ್ಲ. ಆದರೂ ಸಹ ನೀನು ಮಾಡ್ತಾ ಇರೋದ್ರಿಂದ ಈ ಕಾರ್ಯಗಳಿಂದ ನನ್ನ ಕೋಪ ಹೆಚ್ಚುತ್ತಾ ಇದೆ. ನಿನ್ನ ಮೇಲೆ ವೈರ ಇಲ್ಲ, ಆದರೆ ನೀನು ನಂಬಿರುವ ಆ ಹರಿಯ ಮೇಲಿನ ವೈರದಿಂದಾಗಿ ನಿನ್ನ ಮೇಲೆ ನನಗೆ ಕೋಪ ಬರ್ತಾ ಇದೆ. ಈಗಲೂ ಆ ಹರಿಯನ್ನು ಬಿಟ್ಬಿಡು ಎಂಬುದಾಗಿ ಹೇಳ್ತಾನೆ. ಹರಿಯನ್ನು ಬಿಡಲಾರೆ ತಂದೆ, ನೀನೂ ಬಿಡಬೇಡ, ಹರಿಯನ್ನು ನಂಬುವನಿಗೆ ಒಳ್ಳೆಯದಾಗತ್ತೆ ಹೇಳ್ತಾನೆ. ಇಲ್ಲ, ಈಗಲೂ ಸಹ ನಿನಗೆ ಆ ಹರಿಯ ಧ್ಯಾನವೇ ಎಂಬುದಾಗಿ ಹೇಳಿ, ಆ ಹರಿ ಎಲ್ಲಿದ್ದಾನೆ ತೋರಿಸು, ಅವನ್ನೇ ಮೊದಲು ಸಂಹಾರ ಮಾಡಿ ಅದನ್ನೇ ಸಂಹಾರ ಮಾಡ್ತೇನೆ ಎಂಬುದಾಗಿ ಹೇಳ್ತಾನೆ. ಹರಿಯು ಎಲ್ಲೆಲ್ಲಿಯೂ ಇದ್ದಾನೆ, ಅವನ ಸರ್ವವ್ಯಾಪಿ, ವ್ಯಾಪಕತ್ವಾತ್ ವಿಷ್ಣು, ಎಲ್ಲೆಲ್ಲಿಯೂ ಇರುವುದರಿಂದಲೇ ಅವನ ವಿಷ್ಣು ಎಂಬುದಾಗಿ ಹೇಳಿ ಕರೀತಾರೆ. ನೀನು ಏಕಭಕ್ತಿಯಿಂದ ಏಕಚಿತ್ತದಿಂದ ಅವನ ಧ್ಯಾನ ಮಾಡಿದರೆ ನಿನಗೂ ಎಲ್ಲೆಲ್ಲಿಯೂ ಕಾಣುವಂತನಾಗ್ತಾನೆ ಎಂಬುದಾಗಿ ಹೇಳ್ತಾನೆ. ನನಗೆ ಉಪದೇಶ ಮಾಡ್ತೀಯಾ? ಹಾಗಾದರೆ ಈಗ ನಿನ್ನ ಆ ಹರಿ ಈ ಕಂಬದಲ್ಲಿ ಇರುವನೇ ಎಂಬುದಾಗಿ ಹೇಳಿ ಸಭೆಯಲ್ಲಿ ಇರ್ತಕ್ಕಂಥ ಒಂದು ಕಂಬನ ತೋರಿಸಿ ಹೇಳ್ತಾನೆ. ಹೌದು ತಂದೆ, ಈ ಕಂಬದಲ್ಲಿಯೂ ಹರಿ ಇದ್ದಾನೆ, ಎಲ್ಲೆಲ್ಲಿಯೂ ಇದ್ದಾನೆ ಎಂದ ಮೇಲೆ ಇಲ್ಲಿಯೂ ಇದ್ದಾನೆ ಎಂಬುದಾಗಿ ಹೇಳಿದಾಗ, ಮೊದಲು ಆ ಹರಿಯನ್ನು ವಧಿಸಿ ಈಗ ಅಂತನಿಂದ ಸಂಹಾರ ಮಾಡ್ತೀನಿ ಎಂಬುದಾಗಿ ಹೇಳಿ ತಾನು ತನ್ನ ಭಾರಿ ತೂಕದ ಗದೆಯನ್ನು ತೆಗೆದುಕೊಂಡು ಜೋರಾಗಿ ಆ ಕಂಬಕ್ಕೆ ಹೊಡಿತಾನಂತೆ. ಕಂಬಕ್ಕೆ ಹೊಡೆದ ಒಡನೆಯೇ ವಿಚಿತ್ರವಾದಂತಹ ಘಟನೆ ನಡೆದು ಹೋಗುತ್ತೆ. ಏನದು? ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂ ಭೂತೇಷು ಅಖಿಲೇಷು ಆತ್ಮಾನಂ ಅದೃಶ್ಯತ ಅತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ ಸ್ತಂಭೆ ಸಭಾಯಾಂ ಅತ್ಯದ್ಭುತ ರೂಪಂ ಉದ್ವಹನ್ ಅದೃಶ್ಯತ. ಬಲವಾಗಿ ಆ ಗದೆಯನ್ನು ಬೀಸಿ ಹೊಡೆದರೆ ಆ ಕಂಬ ತಾನು ಹೋಡಾಗುವಂತಾಗುತ್ತೆ. ಆ ಕಂಬದ ಮಧ್ಯದಿಂದ ಉಗ್ರನಾಗಿರತಕ್ಕಂಥ ನರಸಿಂಹ ಪ್ರಕಟಗೊಳ್ಳುತ್ತಾ ಇದ್ದಾನೆ. ಕಣ್ಣು ಕೆಂಪಗಿರುವಂಥದ್ದಾಗಿದೆ. ತಾನು ಬಿರಗಣ್ಣದು ಬಿಟ್ಟಂತವನಾಗಿ ಆ ಹಿರಣ್ಯಕಶಿಪುವನ್ನೇ ತಾನು ನೋಡ್ತಾ ಇದ್ದಾನೆ. ಮತ್ತು ಆ ಮುಖವಾದರೂ ಸಿಂಹದ ಮುಖವಾಗಿರುವಂಥದ್ದಾಗಿದೆ. ಉಳಿದ ದೇಹವಾದರೂ ಈಗ ತಾನು ಮನುಷ್ಯನ ದೇಹವಾಗಿರುವಂಥದ್ದಾಗಿದೆ. ಮುಖ ಮಾತ್ರ ಸಿಂಹದ ಮುಖ ಅಂತಕ್ಕಂಥದ್ದು. ಅಂದಮೇಲೆ ಅಲ್ಲಿ ಏನಿವನು ವರವನ್ನು ಕೇಳಿಕೊಂಡಿದ್ದ, ನಮಾನುಷಂ, ಏನು ಬ್ರಹ್ಮಸೃಷ್ಟಿಯ ಯಾವ ಪ್ರಾಣಿಗಳನ್ನು ನನಗೆ ಒಲೆ ಬರಬಾರದು ಎಂಬುದಾಗಲಿ, ಬ್ರಹ್ಮಸೃಷ್ಟಿಯ ಪ್ರಾಣಿಯೇ ಇದಲ್ಲ,
ಇದು ಬ್ರಹ್ಮಸೃಷ್ಟಿಯ ಮೀರಿದಂತಹ ಆಗಿರುವಂತಹದ್ದಾಗಿದೆ. ಅಷ್ಟೇ ಅಲ್ಲ, ಆ ನರಸಿಂಹ ಪ್ರಕಟಗೊಂಡಂತಹ ಸಂದರ್ಭ ಹಗಲೂ ಅಲ್ಲ, ರಾತ್ರಿಯೂ ಅಲ್ಲ. ಆ ಸ್ವಾಮಿಯಾದರೂ ಅರಮನೆಯ ಆ ಕಂಬದ ಮಧ್ಯದಲ್ಲಿ ಪ್ರಕಟಗೊಂಡಂತಹ ಸ್ವಾಮಿ ಹಾರಿದಂಥವನಾಗಿ ಯಾವ ಹಿರಣ್ಯಕಶಿಪುವನ್ನು ತನ್ನ ಕೈಯಲ್ಲಿ ಎತ್ತುಕೊಂಡಂಥವನಾಗಿ ಎಷ್ಟು ಹೋರಾಟವನ್ನು ಮಾಡಿದರೂ ಕೂಡ ಅವನು ತಪ್ಪಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಈ ಹಿರಣ್ಯಕಶಿಪಿಗೆ ಎತ್ತುಕೊಂಡು ಹೋದಂಥವನಾಗಿ ತನ್ನ ತೊಡೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ. ಎಲ್ಲಿ? ಹೊಸ್ತಿಲ ಮೇಲೆ. ಅಂದರೆ ಮನೆಯ ಒಳಗೂ ಅಲ್ಲ, ಮನೆಯ ಹೊರಗೂ ಅಲ್ಲ, ಆಕಾಶದಲ್ಲೂ ಅಲ್ಲ, ಪೃಥ್ವಿಯಲ್ಲೂ ಅಲ್ಲ. ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಯಾವ ಅಸ್ತ್ರಶಸ್ತ್ರಗಳಿಂದಲೂ ಅವನ್ನ ಕೊಲ್ಲದೇನೆ ತನ್ನ ನಖವನ್ನೇ ಆಯುಧವನ್ನಾಗಿ ಮಾಡಿಕೊಂಡವನಾಗಿ ಆತನ ಉದರವನ್ನು ಸೀಳಿಬಿಟ್ಟಂಥವನಾಗಿ ಆ ಕರಳನ್ನೇ ಮಾಲೆಯನ್ನಾಗಿ ಹಾಯ್ಕೊಂಡಂಥವನಾಗಿ ಅವನು ಸಂಹಾರ ಮಾಡ್ತಾನೆ. ದೇವದುಂದುಬಿ ಮೊಳಗತ್ತೆ, ದೇವಲೋಕದಿಂದ ಪುಷ್ಪ ವೃಷ್ಟಿಯಾಗುವಂಥದ್ದಾಗತ್ತೆ, ದುಷ್ಟ ದಾನವನ್ನು ಸಂಹಾರವಾಗಿರುವಂಥದ್ದಾಗತ್ತೆ. ಲೋಕದಲ್ಲಿ ಸುಗಂಧವನ್ನು ಹೊತ್ತಂತಹ ವಾಯುದೇವ ಬೀಸುವಂತವನಾಗ್ತಾನೆ. ಸಜ್ಜನರ ಮನಸ್ಸು ಉಲ್ಲಾಸಗೊಳ್ಳುವಂಥದ್ದಾಗತ್ತೆ. ದುಷ್ಟ ಜನರು ಭೀತಿಗೊಳ್ತಾರೆ, ರಾಕ್ಷಸರು ದಿಕ್ಕೆಟ್ಟು ಓಡ್ತಾರೆ. ಈ ರೀತಿಯಲ್ಲಿ ಆ ಸ್ವಾಮಿ ತಾನು ನಾಶ ಮಾಡ್ತಾನೆ. ಎಷ್ಟು ಚೆನ್ನಾಗಿ ಬರೀತಾರೆ ಅಂತ ಹೇಳಿದ್ರೆ, ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ತನ್ನ ಭಕ್ತನಾಗಿರ್ತಕ್ಕಂಥ ಪ್ರಹ್ಲಾದ ಹೇಳಿದನಂತೆ, ಎಲ್ಲೆಲ್ಲಿಯೂ ಇದ್ದಾನೆ ಪರಮಾತ್ಮ. ಹಾಗಾದರೆ ಈ ಕಮದಲ್ಲಿಯೂ ಇದ್ದಾನೆ. ಸತ್ಯಂ ವಿಧಾತುಂ, ತನ್ನ ಭಕ್ತನಾಗಿರ್ತಕ್ಕಂತಹ ಪ್ರಹ್ಲಾದ ಹೇಳಿದ ಮಾತನ್ನು ಸತ್ಯಗೊಳಿಸಲು, ಮತ್ತು ಬ್ರಹ್ಮನ ಮಾತು ಕೂಡ ಕೊಟ್ಟ ವರ ಅಂತಕ್ಕಂಥ ಕೂಡ ಸುಳ್ಳಾಗಬಾರದು. ಆ ರೀತಿಯಲ್ಲಿ ಪರಮಾತ್ಮ ತಾನು ವಿಚಿತ್ರವಾದ ರೂಪವನ್ನು ಧರಿಸಿ ಆ ನರಸಿಂಹನ ತಾನು ಸಂಹಾರ ಮಾಡಿಬಿಡ್ತಾನೆ. ಸಂಹಾರ ಮಾಡಿದಾಗ ಅವನ ಉಗ್ರ ರೂಪವನ್ನು ಕೊಂಡು ದೇವತೆಗಳೇ ಬೆದರಿಬಿಟ್ರು. ಯಾರೂ ಕೂಡ ಅವನ ಹತ್ತಿರ ಹೋಗ್ಲಿಕ್ಕಾಗ್ತಾ ಇಲ್ಲ, ಅವನು ಶಾಂತನಾಗ್ತಾ ಇಲ್ಲ. ಆಗ ಆ ಲಕ್ಷ್ಮಿಯ ನಗರಂತರಾಗಿ, ಎಲ್ಲವೂ ತಾಯಿಯೇ ಜಗನ್ಮಾತಾ, ನೀನು ಆತನ ಧರ್ಮಪತ್ನಿಯಾಗಿದ್ದೀಯೇ, ನೀನೇ ಹೋಗಿ ಅವನ ಸಮಾಧಾನಪಡಿಸಬೇಕು ಎಂಬುದಾಗಿ ಹೇಳ್ತಾರೆ. ಆವಾಗೆ ಆ ಲಕ್ಷ್ಮೀದೇವಿ ಆದರೂ ತಾನು ಆ ನಾರಾಯಣನ ಬಳಿಗೆ ಹೆಜ್ಜೆನ ಇಡ್ತಾ ಮೆಲ್ಲಗೆ ಬರೋದಕ್ಕೆ ಆ ಕಡೆ ಹೊರಡ್ತಾಳೆ. ಆ ಬಂದವಳೆ ನೋಡಿದ್ರೆ ಅವನ ಉಗ್ರ ನೋಡಿದಾಗ ತಾನೂ ಒಮ್ಮೆ ಮೈ ಬೆಚ್ಚುತ್ತಾಳಂತೆ. ಬೆಚ್ಚವಳೆ ಅಲ್ಲೇ ನಿಲ್ತಾಳೆ. ನಿಂದವಳಾಗಿ ಆ ರೂಪನ ಕಂಡು ತಾನು ಬೆದರ್ತಾಳೆ. ಆವಾಗ ದೇವತೆಗಳಾದರೂ, ಅಮ್ಮ ಇದೇನಮ್ಮ ತಾಯಿ, ನೀನೇ ಹೆದರಿದರೆ ಹೇಗೆ ಎಂಬುದಾಗಿ ಹೇಳಿದರೆ, ಈ ಸಂದರ್ಭದಲ್ಲಿ ನನ್ನ ಸ್ವಾಮಿಯ ಬಳಿಗೆ ಹೋಗೋದಕ್ಕೆ ನನಗೂ ಹಿಂಜರಿಕೆ ಉಂಟಾಗ್ತಾ ಇದೆ ಎಂಬುದಾಗಿ ಹೇಳಿ ಲಕ್ಷ್ಮಿಯೂ ಹೇಳಿದಳಂತೆ. ಹಾಗೆ ದೇವತೆಗಳು ಹೇಳ್ತಾರೆ, ಅಪ್ಪ ಪ್ರಹ್ಲಾದ, ಯಾರಿಗಾಗಿ ಸ್ವಾಮಿ ಈ ಉಗ್ರ ರೂಪವನ್ನು ಧರಿಸಿದ್ದಾನೋ ಆತ ನೀನಾಗಿದ್ದೀಯೇ. ಈಗ ನಿನ್ನ ಪ್ರಾರ್ಥನೆಗಳನ್ನು ಕೇಳಿ ನಿನಗಾಗಿಯೇ ಸ್ವಾಮಿ ಈ ರೂಪದಲ್ಲಿ ಬರುವಂಥವನಾದ, ನೀನೇ ಆತನ ಪ್ರಸನ್ನಗೊಳಿಸಬೇಕು ಎಂಬುದಾಗಿ ಹೇಳಿದಾಗ, ಆಗ ಆ ಪ್ರಹ್ಲಾದನಾದರೂ ಆಗಲಿ ನಾನು ಪ್ರಯತ್ನ ಮಾಡ್ತೇನೆ ಎಂಬುದಾಗಿ ಹೇಳಿ ತಾನು ಆ ಸ್ವಾಮಿಯ ಬಳಿಗೆ ತಾನು ಬರ್ತಾನಂತೆ. ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಮೃತ್ಯುಂ ನಮಾಮ್ಯಹಂ ಶ್ರೀಮತ್ಪಯೋನಿಧಿ ನಿಕೇತನ ಚಕ್ರಪಾಣಿ ಭೋಗೇಂದ್ರ ಭೋಗಮಣಿ ರಂಜಿತ ಪುಣ್ಯಮೂರ್ತೆ ಶ್ರೀಮತ್ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಲಕ್ಷ್ಮೀ ನೃಸಿಂಹ ಮಮ ದೇವಿ ಕರಾವಲಂಬಂ. ಎಲೆ ಸ್ವಾಮಿಯೇ, ನೀನು ನನಗಾಗಿ ಈ ಉಗ್ರರೂಪವನ್ನು ಧರಿಸಿದ್ದೀಯೇ. ಈಗ ನನಗಾಗಿ ನೀನು ಶಾಂತನಾಗಬೇಕಾಗಿದೆ. ಜಗತ್ತಿನ ರೂಪವನ್ನು ಕಂಡು ಹೆದರಿರುವಂಥದ್ದಾಗಿದೆ. ಹೇ ಲಕ್ಷ್ಮೀ ನೃಸಿಂಹ, ಶ್ರೀಮತ್ಪಯೋನಿಧಿ ನಿಕೇತನ ಚಕ್ರಪಾಣಿ, ನೀನು ಪಾಲ್ಗಡಲ್ಲಿ ಮಲಗಿರ್ತಕ್ಕಂತಹ ಭೂಷಣ ಆಗಿರ್ತಕ್ಕಂತಹ ಕೈಯಲ್ಲಿ ಚಕ್ರ ಧರಿಸಿರ್ತಕ್ಕಂಥ ಎಲೆ ನಾರಾಯಣ ಸ್ವಾಮಿ, ಭೋಗೀಂದ್ರ ಭೋಗಮಣಿ ರಂಜಿತ ಪುಣ್ಯಮೂರ್ತೆ. ಆ ಸಹಸ್ರ ಫಣಿಗಳ ಏನಿದೆ ನಾಗನ ಆ ಫಣಿ, ಆ ಹೆಡೆಗಳು, ಆ ಹೆಡೆಗಳಿರ್ತಕ್ಕಂಥ ಮಣಿಗಳಿಂದ ನಿಂತವಾಗಿರ್ತಕ್ಕಂಥ ಪಾದ ಪದ್ಮಗಳನ್ನು ಹೊಂದಿರುವಂಥವನಾಗಿದ್ದೀಯೇ. ಎಲೆ ಲಕ್ಷ್ಮೀ ನರಸಿಂಹನೇ, ನೀ ನನಗೆ ನಗರವನ್ನು ತೋರಬೇಕು ಎಂಬುದಾಗಿ ತಾನು ಪ್ರಾರ್ಥನೆ ಮಾಡಿಕೊಡ್ತಾನೆ. ಶಾಂತನಾಗು ಸ್ವಾಮಿ ನೀನು. ಉಗ್ರಂ ವೀರಂ
ನೀನು ಬಹಳ ಉಗ್ರನ ಸ್ವರೂಪವನ್ನು ತರಿಸಿದ್ದೀಯೇ. ನಿನ್ನ ಮೀರಿಸಿದ ಪರಾಕ್ರಮಶಾಲಿಗಳೇ ಜಗತ್ತಿನಲ್ಲಿ ಇಲ್ಲ ಅಂತಕ್ಕಂಥದ್ದು. ನೀನು ಎಲ್ಲೆಲ್ಲಿಯೂ ವ್ಯಾಪಿಸಿರತಕ್ಕಂತಹ ಸ್ವಾಮಿಯಾರುವಂತನಾಗಿದ್ದೀಯೇ. ನಿನ್ನ ಈ ರೂಪವನ್ನು ಕಂಡು ಜಗತ್ತೇ ತಾನು ಹೆದರುವಂತಹದ್ದಾಗಿದೆ. ಮೃತ್ಯುಗೂ ಮೃತ್ಯುವಾಗಿರ್ತಕ್ಕಂತಹ ಎಲೆ ಸ್ವಾಮಿಯೇ, ಭೀಷಣಗೂ ಭೀಷಣನಾಗಿದ್ದೀಯೇ, ಭಯಂಕರಕ್ಕೂ ಭಯಂಕರನಾಗಿರ್ತಕ್ಕಂಥ ನೀನು. ಅಂತಹ ಸ್ವಾಮಿಯೇ, ಭಕ್ತನ ಅನುಗ್ರಹ ಮಾಡಲಿಕ್ಕಾಗಿ, ನನ್ನ ಮೇಲೆ ಕೃಪೆಯಿರುವಂತವನಾಗಿ, ದೇವತೆಗಳು ಅನುಗ್ರಹ ಮಾಡೋದಕ್ಕಾಗಿ ನೀನು ಪ್ರಸನ್ನಾಗಬೇಕು ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡಿಕೊಡ್ತಾರಂತೆ. ಯಾವಾಗ ಪ್ರಾರ್ಥನೆ ಮಾಡಿಕೊಂಡು ಒಂದೊಂದೇ ಹೆಜ್ಜೆ ನೀಡ್ತಾ ಹೋಗ್ತಾನೆ. ಮತ್ತು ಅದೇ ಯಾವ ಸ್ವಾಮಿನ ಸ್ತೋತ್ರ ಮಾಡ್ತಾ ಏನು ಆ ಸ್ವಾಮಿನ ಸ್ತೋತ್ರ ಮಾಡ್ತಾ ಒಂದೊಂದೇ ಹೆಜ್ಜೆ ನೀಡ್ತಾ ಲಕ್ಷ್ಮೀ ನೃಸಿಂಹ ಮದೇಕರಾವಲಂಬಂ, ಲಕ್ಷ್ಮೀ ನೃಸಿಂಹ ಮದೇಕರಾವಲಂಬಂ, ಅಂಧಸ್ಯ ಮೇ ಹೃತ ವಿವೇಕ ಮಹಾಧನಸ್ಯ. ನಾನು ಅಂಧನಾಗಿದ್ದೇನೆ, ಈಗೋ ಏನು ನನ್ನ ವಿವೇಕಾನಂದ ಕಳೆದು ಹೋಗ್ತಾ ಇದೆ. ನಿನ್ನ ಈ ಭೀಕರವಾದ ಉಗ್ರರೂಪವನ್ನು ನೋಡಿ ಆದ ಸ್ವಾಮಿ ನನ್ನ ಬುದ್ಧಿ ಮಂಕಾಗುವುದರೊಳಗಾಗಿ ಈಗ ನಿನ್ನ ಸ್ತೋತ್ರವನ್ನು ನಾನು ಮಾಡೋದಕ್ಕೆ ನನಗೆ ಪ್ರೇರಣೆಯೂ ಶಕ್ತಿನೂ ನೀನೇ ನೀಡ್ತಾ ಈ ಭಕ್ತನ ಅನುಗ್ರಹ ಮಾಡು ಸ್ವಾಮಿ ಎಂಬುದಾಗಿ ಹೇಳಿ ತಾನು ಹೆಚ್ಚು ನೀಡ್ತಾ ಹೋಗ್ತಾನೆ. ಯಾವಾಗ ಆ ಉಗ್ರ ನರಸಿಂಹನ ಎದುರಿಗೆ ತಾನು ಪ್ರಹ್ಲಾದ ಹೋದನೋ ಇವನು ನೋಡ್ತಾ ಇದ್ದಂತೆಯೇ ಆ ಸ್ವಾಮಿಯ ಕೋಪ ತಣ್ಣಗಾಗ್ತಾ ಬರುತ್ತೆ. ಶಾಂತನಾಗ್ತಾನೆ. ಶಾಂತನಾದಂತಹ ಆ ಸ್ವಾಮಿ ಬರಸೆಳೆದು ಬಿಗಿದಪ್ಪಿ. ಭಗವಂತ ಭಕ್ತರನ್ನು ಎಷ್ಟು ಪ್ರೀತಿಯಿಂದ ಕಾಣ್ತಾನೆ, ಎಷ್ಟು ಅಕ್ಕರಿಂದ ನೋಡ್ತಾನೆ. ನಾವು ಒಂದು ಹೆಜ್ಜೆ ಭಗವಂತನ ಕಡೆಗಿಟ್ಟರೆ 10 ಹೆಜ್ಜೆ ನಮ್ಮ ಕಡೆಗಿಟ್ಟು ಅವನು ಬರ್ತಾನಂತೆ. ಮಲಗಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಂತು ಕೇಳುವ, ನಿಂತು ಪಾಡಲು ನಲಿದು ಕೇಳುವ. ಹೀಗೆ ದಾಸರು ಕೊಂಡಾಡ್ತಾರೆ. ಪರಮಾತ್ಮ ನಾವು ಮಲಗಿ ಹಾಡಿದ್ರೆ ಅವನು ಕೂತ್ಕೊಂಡು ಕೇಳ್ತಾನಂತೆ, ನನ್ನ ಭಕ್ತ ಹಾಡ್ತಾ ಇದ್ದಾನೆ ಎಂಬುದಾಗಿ ಹೇಳಿ. ಅಷ್ಟು ಭಕ್ತರ ಮೇಲೆ ಅವನಿಗೆ ಅನುಕರಣೆ ಅಂತೇಳಿ. ಹೂವ ತರುವರ ಮನೆಗೆ ಹುಲ್ಲ ತರುವ ಎಂಬುದಾಗಿ ದಾಸರು ಕೊಂಡಾಡ್ತಾರೆ. ಅವನಿಗೆ ನಾವು ಭಕ್ತಿಯಿಂದ ಅವನಿಗೆ ಕೊಡಬೇಕಾದ್ದೇನು? ಒಂದು ಕಮಲದ ಪುಷ್ಪ, ಒಂದು ತುಳಸಿ ದಳ, ನಾರಾಯಣನಿಗೆ ಪ್ರೀತಿಯಾಗಲಿ ಎಂಬುದೆಲ್ಲ ಅರ್ಪಣೆ ಮಾಡಿಬಿಟ್ರೆ ಅದನ್ನು ಸ್ವೀಕರಿಸಿ ನಮಗೆ ಅನುಗ್ರಹ ಮಾಡ್ತಾನಂತೆ. ಅಂತಹ ಸ್ವಾಮಿ ಆ ಪ್ರಹ್ಲಾದಂತ ತೊಡೆ ಮೇಲೆ ಕೊಡಿಸಿಕೊಡ್ತಾನೆ. ಯಾವ ತೊಡೆಯ ಮೇಲೆ ಲಕ್ಷ್ಮೀದೇವಿ ತಾನು ಕುಳಿತುಕೊಡ್ತಾಳೋ ಅದೇ ತೊಡೆಯ ಮೇಲೆ ಪ್ರಹ್ಲಾದನ ಕೂರಿಸಿಕೊಂಡು ಆತನ ಮೈಕೈಯನ್ನು ನೇವರಿಸುತ್ತಾ, ಮಗು ಪ್ರಹ್ಲಾದ, ನೀನು ಅನೇಕ ಕಷ್ಟಗಳನ್ನು ಅನುಭವಿಸಿಬಿಟ್ಟೆ. ನಿನ್ನ ತಂದೆಯಾದರೂ ನಿನ್ನ ಸಮುದ್ರಕ್ಕೆ ತಳ್ಳಿಸಿದ, ಈಗ ಪರ್ವತದಿಂದ ಕೆಳಕ್ಕೆ ನಿನ್ನ ತಳ್ಳಿಸುವಂತನಾದ, ಅಗ್ನಿಗೆ ದೂಡಿದ, ಆನೆಗೆ ತುಳಿಸಲು ಪ್ರಯತ್ನ ಪಟ್ಟ, ವಿಷವನ್ನು ಕುಡಿಸಿದ. ಈ ಎಲ್ಲ ಸಂದರ್ಭಗಳಲ್ಲಿಯೂ ನಾನು ನಿನಗೆ ಬರಲಿಲ್ಲ. ನಿನಗೆ ನನ್ನ ಮೇಲೆ ಕೋಪವೇ ಮಗುವೆ. ಈಗ ನಿನ್ನನ್ನು ನಾನು ಈಗ ನಿನಗಾಗಿ ನಾನು ಬರೋದಕ್ಕಾಗಿ ಸಮಯವನ್ನು ನಿರೀಕ್ಷಿಸ್ತಾ ಇದ್ದೆ. ಇದು ಸಕಾಲವಾಯಿತು, ಆತನಿಂದ ಈಗ ನಾನು ಬಂದಿದ್ದೇನೆ. ಹೆದರಬೇಡ ಮಗು, ಈಗ ನಾನು ಪ್ರಸನ್ನನಾಗಿದ್ದೇನೆ. ನಿನಗೇನು ಬೇಕೋ ವರವನ್ನು ಕೇಳಿಕೋ ಎಂಬುದಾಗಿ ಹೇಳಿ ತಾನು ಆ ಪ್ರಾರ್ಥನೆ ಕೇಳ್ತಾನೆ. ಪ್ರಹ್ಲಾದ ಭದ್ರಂತೆ ಪ್ರೀತೋಹಂ ತೇ ಅಸುರೋತ್ತಮ ಪ್ರೀತೋಹಂ ವರಂ ವೃಣೀಶ್ವ ಅಭಿಮತಂ ಕಾಮಪೂರೋಸ್ಮ್ಯಹಂ ಋಣಾಂ. ಎಲೈ ಮಂಗಳಕರನಾಗಿರ್ತಕ್ಕಂತಹ ಪ್ರಹ್ಲಾದನೆ, ನಿನಗೇನು ಬೇಕೋ ಅವರನ್ನು ಕೇಳಿಕೊಳ್ಳುವಂತನಾಗು, ನಾನು ನಿನಗೆ ಅದನ್ನು ಕೊಡ್ತೇನೆ. ನನ್ನ ದರ್ಶನ ವ್ಯರ್ಥವಾಗಬಾರದು ಎಂಬುದಾಗಿ ಹೇಳ್ತಾನೆ. ಆಗ ಲಕ್ಷ್ಮಿಯೂ ಕೂಡ ಅವನ ಬಳಿಗೆ ಬರುವಂಥವಳಾಗ್ತಾಳೆ. ಆಗ ಲಕ್ಷ್ಮೀಶ್ವರನ ನೋಡಿದಂತನಾಗಿ ಮತ್ತೆ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿ, ಸ್ವಾಮಿ, ನಿನ್ನ ದರ್ಶನವಾದ ಮೇಲೆ ಇನ್ನೇನು ಬೇಕಾಗಿದೆ? ನನಗೆ ಯಾವ ಕಾಮನೆಗಳೂ ಇಲ್ಲ, ನನಗೇನು ಬೇಡ ಎಂಬುದಾಗಿ ಹೇಳಿದರೆ, ಇಲ್ಲ, ನಾನು ನಿನಗೆ ಸಂಪ್ರೀತನಾಗಿದ್ದೇನೆ. ಆದ್ದರಿಂದ ನೀನು ಚಿರಕಾಲ ದೈತ್ಯ ರಾಜನಾಗಿ ಇರುವಂಥವನಾಗು, ನಿನ್ನ ಪ್ರಾರಬ್ಧ ಕರ್ಮ ಅಂತಕ್ಕಂಥ ಕಳೆಯುವವರೆಗೆ. ಅನಂತರದಲ್ಲಿ ನಿಶ್ಚಲವಾದ ನನ್ನ ಭಕ್ತಿಯಿಂದಾಗಿ ಶ್ರದ್ಧೆಯಿಂದಾಗಿ ನನಗೆ ಮೋಕ್ಷ ಅಂತಕ್ಕಂಥ ಪ್ರಾಪ್ತವಾಗುವಂಥದ್ದಾಗತ್ತೆ ಎಂಬುದಾಗಿ ಹೇಳಿ ಅವನಿಗೆ ತಾನು ವರವನ್ನು ಕೊಡ್ತಾನೆ. ವರವನ್ನು ಕೊಟ್ಟು ಆ ಸ್ವಾಮಿ ತಾನು ಅಂತರ್ಧಾನ ಆಗುವಂತನಾಗ್ತಾನೆ. ಇಂತಹ ಯಾವ ನರಸಿಂಹ ಸ್ವಾಮಿ ಅವತಾರ ಅಂತಕ್ಕಂಥದ್ದು ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯಂದು, ಅದು ಸಾಯಂಕಾಲದ ವೇಳೆಯಲ್ಲಿ ಆಗುವಂಥದ್ದು. ಆದ್ದರಿಂದ ಈಗ ನರಸಿಂಹ ವ್ರತವನ್ನೇ ಮಾಡ್ತಕ್ಕಂಥವರು ಆ ದಿವಸ ಬೆಳಗಾಗಿ ಎದ್ದು ತಾವು ಅರುಣೋದಯ ಕಾಲಕ್ಕಿಂತವರಾಗಿ ತಾವು ಸ್ನಾನವನ್ನು ಮಾಡಿದಂಥವರಾಗಿ ಅನಂತರದಲ್ಲಿ ಶುಚಿರ್ಭೂತರಾಗಿ ಏನು ಅವರು ಸಂಧ್ಯಾವನ್ನಾದಿಗಳನ್ನು ಮಾಡಿದಂಥವರಾಗಿ ಬಳಿಕ ಸಂಕಲ್ಪ ಮಾಡಬೇಕು. ಈ ದಿವಸ ನಾನು
ಉಪವಾಸ ಇದ್ದು ಸ್ವಾಮಿಯನ್ನು ನಾನು ಪೂಜಿಸ್ತೇನೆ ಎಂಬುದಾಗಿ ಹೇಳಿ ಇಡೀ ದಿವಸ ಉಪವಾಸ ಇದ್ದಂಥವರಾಗಿ ಸಾಯಂಕಾಲದಲ್ಲಿ ಬಾಳೆ ಎಲೆ ಮೇಲೆ ಮಂಟಪವನ್ನು ದೇವ ಮಂಟಪವನ್ನು ರಚಿಸಿದಂಥವರಾಗಿ ಬಾಳೆ ಎಲೆ ಮೇಲೆ ಗೋಧನೆ ಹಡೆದಂಥವರಾಗಿ ಅದರ ಮೇಲೆ ಒಂದು ಕಳಶವನ್ನು ಇಟ್ಟು ಅದರ ಮುಂಭಾಗದಲ್ಲಿ ಅದರ ಮೇಲೆ ತೆಂಗಿನಕಾಯಿನ ಇಟ್ಟಂಥವರಾಗಿ ಅದರ ಮುಂಭಾಗದಲ್ಲಿ ಆ ಲಕ್ಷ್ಮೀನರಸಿಂಹನ ವಿಗ್ರಹವನ್ನು ಇಟ್ಟಂಥವರಾಗಿ ಷೋಡಶೋಪಚಾರ ಪೂಜೆಗಳನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕು. ಆ ಸ್ವಾಮಿಗೆ ಕಮಲ ಪುಷ್ಪವನ್ನು ಅರ್ಪಣೆ ಮಾಡಬೇಕು, ಮತ್ತು ತುಳಸಿ ಹಾರವನ್ನು ತಾನು ಹಾಕಬೇಕು. ಮತ್ತು ಆ ಸ್ವಾಮಿಯನ್ನು ಈಗ ಸ್ವಾಮಿಯ ಅಷ್ಟೋತ್ರಗಳು ಯಾವ ನರಸಿಂಹ ಅಷ್ಟೋತ್ರ ಅಂತಕ್ಕಂಥದ್ದು, ವಿಷ್ಣು ಸಹಸ್ರನಾಮ ಅಂತಕ್ಕಂಥದ್ದು ಅನ್ನು ಹೇಳ್ತಕ್ಕಂಥದ್ದು, ಲಕ್ಷ್ಮಿನೂ ಕೂಡ ಲಕ್ಷ್ಮೀ ಸ್ತೋತ್ರವನ್ನು ಕೂಡ ಮಾಡ್ತಕ್ಕಂಥದ್ದು, ಲಕ್ಷ್ಮೀ ಅಷ್ಟೋತ್ರವನ್ನು ಕೂಡ ಹೇಳ್ತಕ್ಕಂಥದ್ದು. ಹೀಗೆ ಲಕ್ಷ್ಮೀನಾರಾಯಣ ಸ್ವಾಮಿಯನ್ನು ಷೋಡಶೋಪಚಾರಗಳಿಂದ ಧ್ಯಾನ ಆವಾಹನಾದಿ ಇತ್ಯಾದಿ ಷೋಡಶೋಪಚಾರಗಳಿಂದ ಮಾಡಿದಂಥವರಾಗಿ ಅನಂತರದಲ್ಲಿ ತಾವು ಆ ದಿವಸ ಜಾಗರಣೆದಂಥವರಾಗಿ ದಿವಸ ಮತ್ತೆ ಮಿಂದು ಮಡಿಯಿಟ್ಟು ಸ್ವಾಮಿಯ ಪೂಜೆನ ಮಾಡಿ ಅನಂತರ ವಿಸರ್ಜನೆ ಮಾಡಬೇಕು. ವಿಸರ್ಜನೆ ಮಾಡಿ ಅನಂತರ ಆ ವ್ರತವನ್ನು ಮುಗಿಸಬೇಕು ಅಂತ ಹೇಳಿ ಅದರಲ್ಲಿ ವ್ರತವನ್ನು ಮಾಡದೇ ಇರ್ತಕ್ಕಂಥವರು ತಾವು ಸ್ವಾಮಿಯನ್ನು ಬೆಳಗಾಗಿದ್ದು ಆ ಸ್ವಾಮಿಯ ಪ್ರಾರ್ಥನೆ ಮಾಡಬೇಕು. ಮತ್ತು ಸಾಯಂಕಾಲವೂ ಕೂಡ ಆ ಸ್ವಾಮಿಯ ಚಿತ್ರಪಟವನ್ನು ಇಟ್ಟುಕೊಂಡು ಅಥವಾ ವಿಗ್ರಹವನ್ನು ಇಟ್ಟುಕೊಂಡು ಒಂದು ಪೂಜೆನ ಮಾಡಿ ಕೃತಕೃತರಾಗಬೇಕು. ಹೀಗೆ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಇರತಕ್ಕಂಥದ್ದು. ಅಂದ ಯಾರು ಭಕ್ತಿಯಿಂದ ಕರೀತಾರೋ, ಭಕ್ತಿಯಿಂದ ಕರೆದರೆ ಓ ಎನ್ನನೇ ಶಿವನು ಎಂಬುದಾಗಿ ಹೇಳಿ ಶ್ರದ್ಧಾ ಭಕ್ತಿ ಹೊಂದಿದ್ದರೆ ಖಂಡಿತ ಭಗವಂತ ಒಲಿತಾನೆ. ಅದರಲ್ಲಿ ಎರಡು ಮಾತಿಲ್ಲ ಎಂಬುದಾಗಿ ಹೇಳಿ ಯದಾ ಯದಾಗಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಂಬುದಾಗಿ ಹೇಳಿ ಯಾವಾಗ ಧರ್ಮಕ್ಕೆ ಸ್ಥಿತಿ ಬರ್ತದೋ ಆಗ ಪರಮಾತ್ಮ ಅವತಾರವನ್ನು ಕೈಗೊಳ್ತಾನೆ. ಹೀಗೆ ಈ ಪರಮಾತ್ಮನ ಅವತಾರ ಅಂತಕ್ಕಂಥ ಕೂಡ 4ನೇ ಅವತಾರವಾಗಿ ವಿಷ್ಣುವಿನ ಅವತಾರ ಅಂತಕ್ಕಂಥ ಆಗುವಂಥದ್ದು ನರಸಿಂಹ ಅವತಾರ ಅಂತಕ್ಕಂಥದ್ದು. ಅಂದ ಈ ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯಂದು ಯಾವ ಸ್ವಾಮಿಯನ್ನು ಆರಾಧನೆ ಮಾಡಿ ಅವನ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರಣ ಎಂಬುದಾಗಿ ಹೇಳ್ತಾ ಇವತ್ತಿನ ಕಥೆಗೆ ಮಗಳನ್ನು ಹಾಡ್ತಾ ಇದ್ದೇನೆ. ಆ ಲಕ್ಷ್ಮೀ ನರಸಿಂಹನ ಅನುಗ್ರಹ ಅಂತಕ್ಕಂಥ ಎಲ್ಲರೂ ಕೂಡ ದೊರೆಯುವಂತಾದ್ದಾಗಲಿ. ಸರ್ವೇ ಜನ ಸುಖಿರುವಂಥ ಸಕಲ ಸನ್ಮಂಗಳಾನಿ ಭವಂತು. ಪ್ರಹ್ಲಾದ ನಾರದ ಪರಾಶರ ಪುಂಡರೀಕ ವ್ಯಾಸಾದಿ ಭಾಗವತ ಪುಂಗಬಹುನ್ನಿವಾಸ ಭಕ್ತಾನುರಕ್ತ ಪರಿಪಾನ ಪಾರಿಜಾತ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಮಮ ದೇಹಿ ಕರಾವಲಂಬಂ. ಹರಿ ಓಂ ತತ್ಸದು. ಶ್ರೀಕೃಷ್ಣಾರ್ಪಣಮಸ್ತು.